ಕಮಿಂಗ್ ಬ್ಯಾಕ್ ಟು ದರ್ಶನ್ ಕೇಸ್ ಸರ್. ದರ್ಶನ್ ಕೇಸ್ ಅಂತ ಬಂದಾಗ ವಿಟ್ನೆಸ್ಗಳನ್ನು ನಾವು ಗಮನಿಸಿದ ಮಟ್ಟಿಗೆ ಎಲ್ಲೂ ಕೂಡ ಸರ್ ಅಲ್ಲಿ ಯಾವುದೋ ಒಂದು ಸಣ್ಣ ವಿಟ್ನೆಸ್ ಇದೆ ಅಂದರೂ ಕೂಡ ಅದನ್ನು ಬಿಡೋ ಲಕ್ಷಣ ಇರಲಿಲ್ಲ, ಬಿಡಬಾರದು. ಸೊ ಈ ಕೇಸಲ್ಲಿ ಸರ್ ಈಗ ಶಿಕ್ಷೆ ಅನ್ನೋ ಪಾರ್ಟಿಗೆ ಬಂದರೆ ಕನ್ವಿಕ್ಷನ್ ಆಯಿತು ಅಂತ ಅಂದ್ಕೊಳ್ಳಿ, ಯಾರ್ಯಾರ ರೋಲ್ಗೆ ಏನೇನೋ ಗೊತ್ತಿಲ್ಲ ನಮಗೆ. ಇದೇನು 14 ವರ್ಷ ಜೈಲು ಅಂತ ಕೆಲವರು ಹೇಳ್ತಾರೆ, ಮರಣದಂಡನೆ ಕೊಟ್ಟರು ಕೊಡಬಹುದು ಅಂತ ಕೆಲವರು ಮಾತಾಡ್ತಾರೆ, ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಅಂತ ಹೇಳ್ತಾರೆ. ಇಂಥ ಕೇಸ್ಗಳಲ್ಲಿ ಏನು ಸರ್ ಬ್ರುಟಾಲಿಟಿಯನ್ನು ಗಮನಿಸಿ, ಇದರ ಕ್ರೂರತೆ ಭೀಭತ್ಸತೆಯನ್ನು ಗಮನಿಸಿ ಅಂತ ಸರ್ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇರ್ ಆರ್ 3 stages ಇನ್ ದಿಸ್ ಕೇಸ್. ಓಕೆ, ಒನ್ ಈಸ್ ದ ಕಂಡಕ್ಟ್ ಆಫ್ ಎನ್ ಅಕ್ಯೂಸ್ಡ್ ಮೇಜರ್, ಅವನ ಕಂಡಕ್ಟು ಇದರಲ್ಲಿ ಗಣನೆ ಬರ್ತಕ್ಕಂಥದ್ದು. ಕಂಡಕ್ಟ್ ಏನು ಅಂದರೆ ಇವನು ಅಲ್ಲಿಂದ ಯಾಕೆ ಇಲ್ಲಿ ಕರೆಸ್ತಾ, ಯಾರ್ದೋ ಮುಖಾಂತರ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ಯಾಕೆ ಹೇಳ್ದ, ಆ ಕರ್ಕೊಬನ್ನಿ ಅಂತ ಅನ್ನುವಂಥ ಸಮಯದಲ್ಲಿ ಹೇಳದಂಥ ಸಮಯದಲ್ಲಿ ಇವನ್ ತಲೆಯಲ್ಲಿ ಏನಿತ್ತು, ಕೊಲ್ಲುವಂತ ಇತ್ತ, ಕೊಲ್ಲಬೇಕು ಇವ್ನು ಕೊಂದ್ಬಿಡೋಣ ಅಂತ ಏನಾರ ಹೇಳದ್ನ, ಅವ್ನು ಸಾಯಿಸ್ಬೇಕು ಕರ್ಕೊಂಬರ್ರಿ ಅಂತ ಏನಾರ ಅವ್ನಿಗೆ ಹೇಳದ್ನ ಅಂತ. ಇಲ್ಲಿಗೆ ಬಂದಾದ್ಮೇಲೂ ಎಲ್ರಿಗೂ ಇವ್ನು ಕೊಂದ್ಬಿಡ್ರಿ, ಇವ್ನು ಯಾವ ಕಾರಣಕ್ಕೂ ಬಿಡಬೇಡ್ರಿ, ಇವನಿಗೆ ಈ ಥರದವ್ರು ಇದ್ದೇ ಇರ್ತಾರೆ ಇವರು, ಅದೇನೋ ನಾನು ನೋಡ್ಕೋತೀನಿ ಅನ್ನುವಂಥ ಅದೇ ಅವನ ಒಂದು ಮಿಲ್ಸೀರಿಯ ಕಂಟಿನ್ಯೂ ಆಯ್ತಾ ಓಕೆ ಈ ಈ ಈ ಕೇಸ್ ಒಳಗಡೆ ಅನ್ನುವಂಥದ್ದು ಎರಡನೇದು ಬಂದು ಸೇರಿಕೊಳ್ಳುತ್ತೆ. ಅದಾದಮೇಲೆ ಅವನು ಆ ಪಾರ್ಟಿಂದ ಮುಂದೆ ಬಂದಾದ್ಮೇಲೆ ಅವನ ಆ್ಯಕ್ಟು ಕಂಡಕ್ಟ್ ಏನು ಬದಲಾವಣೆ ಆಯಿತು ಅಂತ. ಇವನು ಆಚೆ ಹೋದ ತಕ್ಷಣವೇ ಅಲ್ಲಿ ಸತ್ತೋಗಿರ್ತಕ್ಕಂಥ ವಿಚಾರ ಈ ಮನುಷ್ಯನಿಗೆ ಗೊತ್ತಾ, ಇಲ್ಲ ಸಾಯಬೇಕಾದಂಥ ಸಮಯದಲ್ಲಿ ಆ ಮನುಷ್ಯ ಅಲ್ಲಿ ಇದ್ನ, ಅದು ಪೂರಕವಾದಂಥ ಸಾಕ್ಷಿಗಳನ್ನ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ. ಅಕ್ಯೂಡ್ಗಳು ಹೇಳಿದ್ರೆ ಅದೇನು ಅವಶ್ಯಕತೆ, ಇರ್ತಕ್ಕಂಥ ಅಕ್ಯೂಡ್ಗಳು ಯಾರು ಹೇಳ್ತಾರೆ ಅಂತಂದರೆ ಅದಕ್ಕೇನು ಬೆಲೆ ಕಮ್ಮಿ. ಹೌದು ಸರ್ ಇದ್ದ, ನಾವೆಲ್ಲ ಇದ್ದೋ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಅವನೇನಾರ ಹೇಳ್ತು ಅನ್ನುವಂಥದ್ದು ಆ ಎವಿಡೆನ್ಸ್ಗಳು ಕನ್ಸಿಡರ್ ಆಗೋದಿಲ್ಲ ಅಂಥದ್ದು. ನಮಗೆ ಕನ್ಸಿಡರ್ ಆಗ್ತವೆ. ಯಾಕೆ ಆಗ್ತವೆ ಅಂತಂದರೆ ಅವು ನಾವು ಆತ್ಮಸಾಕ್ಷಿ ಎಸ್ ಇವ್ರು ಹೇಳಿದ್ರು ಹಂಗಾದ್ರೆ ಅವನಿದ್ದಾನೆ ಅನ್ನುವಂಥದ್ದು. ಅದು ಬಿಟ್ಟು ಅಪಾರ್ಟ್ ಫ್ರಮ್ ಅದರ್ ಎವಿಡೆನ್ಸಸ್ ಪ್ರತ್ಯಕ್ಷದರ್ಶಿಗಳು ಯಾರಿದ್ದಾರು, ಯಾರನ್ನ ಬಿಟ್ಕೊಂಡಿದ್ದಾರೆ. ಸರ್ ನಾವು ಓದ ತಕ್ಷಣನೇ ನಾವು ಎಲ್ಲಿ ದರ್ಶನ್ ಅವ್ರು ಕರೆದ್ರು ಬನ್ನಿ ಮನೆ ಹತ್ರ, ಅದಾಗ ಶೆಡ್ ಹತ್ರ ಇದ್ರು, ಅವಾಗ ಇಮಿಡಿಯೇಟಾಗಿ ಹೋದ್ವಿ. ನಾವು ಹೋದ ತಕ್ಷಣ ಒಳಗಡೆ ಏನು ಗಾಬರಿಲಿದ್ರು, ಏನಾಯಿತು, ಅಯ್ಯೋ ಹೊಡೆದ್ಬಿಟ್ಟು ಸತ್ತೋಗ್ಬಿಟ್ನಲ್ಲಪ್ಪ ಇವನು ಅಂತ ಅಂದ, ಮುಗಿದ ಚಾಪ್ಟರ್ ಇವ್ರದು. ಓಕೆ 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 ದಟ್ ಈಸ್ ಆಲ್ಸೋ ಎನ್ ಎವಿಡೆನ್ಸ್, ದಟ್ ಈಸ್ ಆಲ್ಸೋ ಎ ಪ್ರತ್ಯಕ್ಷದರ್ಶಿ ಎವಿಡೆನ್ಸ್. ಅವಾಗ ಅಲ್ಲಿದ್ದ ಏನು ಹಿಂಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ರು, ಹಿಂಗೆ ಸತ್ತೋಗ್ಬಿಟ್ಟಿದೆ ಅಂದ್ಬಿಟ್ಟು ಅಂತ, ಆಯಿತು ಇನ್ನೇನು ಆಗಿದೆಯಲ್ಲ ಬಾ ಅಂದ್ಬಿಟ್ಟು ನಾವು ಕರ್ಕೊಂಡು ಬಂದ್ಬಿಟ್ವಿ ಅನ್ನುವಂಥ ಎವಿಡೆನ್ಸಸ್ಗಳು ಇದಕ್ಕೆ ಬೇಕಾದ ಸಾಕ್ಷಿಗಳು. ಒಳಗಡೆ ಬಂದು ವಿಚಾರ, ಶೆಡ್ಡಿಂದ ಆಚೆ ಹೋಗಿದ್ದ ವಿಚಾರ, ಮತ್ತೆ ಅರೌಂಡ್ 3 or 3:30 ಮತ್ತೆ ವಾಪಸ್ ಬಂದಿರೋ ವಿಚಾರ, ಈ ನಟನ ಮೇಲೆ ಇರ್ತಕ್ಕಂಥ ಒಂದು ಆರೋಪ. ಶೆಡ್ ಒಳಗಡೆ ಬಂದಿದ್ದು ನಿಜ, ಆಚೆ ಹೋಗಿದ್ದು ನಿಜ, ಅರೌಂಡ್ 3 ಗಂಟೆನೋ 2 ಗಂಟೆನೋ ಮತ್ತೆ ಅವ್ರು ವಾಪಸ್ ಬಂದರು, ತಮ್ಮ ಜೀಪ್ ವ್ರ್ಯಾಂಗ್ಲರಲ್ಲಿ ಬಂದರು ಅಂತ ಒಂದು ಮಾಹಿತಿ ಇದೆಯಲ್ಲ, ಇದು ಎಷ್ಟು ನಿರ್ಣಾಯಕ ಆಗುತ್ತೆ ಸರ್? ಈಗ ನೋಡಿ, ಈಗಿರ್ತಕ್ಕಂಥ ಕಾನೂನು ಇವೆಲ್ಲ ಸೆಕೆಂಡ್ರಿ ಎವಿಡೆನ್ಸ್ಗಳು ಆ್ಯಕ್ಚುಲಿ. ಓಕೆ, ಇದುವರೆಗೂ ಪ್ರೈಮರಿ ಎವಿಡೆನ್ಸ್ಗಳಲ್ಲ ಇವು. ಈ ಜುಲೈಯಿಂದ ಬರುತ್ತಲ್ಲ ಕಾನೂನು, ಆವಾಗಿಂದ ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗ್ತಾವೆ ಇವು. ಆ ಥರ ಕಾನೂನು ಬದಲಾವಣೆ ಆಗಿದೆ. ಈ ಕೇಸ್ಗಳು ಟ್ರಯಲ್ ಆಗ್ತಕ್ಕಂಥದ್ದು ಈ ಹಿಂದಿನ ಕಾನೂನು ಟ್ರಯಲ್ ಆಗ್ತದೆ, ಮುಂದೆ ಆಗ್ತಕ್ಕಂಥ ಟ್ರಯಲ್ಗೆ ಆಗಲ್ಲ. ಯಾಕೆಂದ್ರೆ ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಹಂಗೆ ಇದೆ. ಇವಾಗ ಈಗ ಹಿಂದೆ ಏನೇನು FIR ಆಗಿ ಏನೇನು ತನಿಖೆ ಆಗಿದೆಯೋ ಅವೆಲ್ಲ ಆ ಕಾನೂನಿನ ಕೆಳಗಡೆ ಹೋಗ್ಬೇಕು. ಜುಲೈ ಏನು ಮುಂದೆ ಮೊದಲನೇ ದಿವಸದಿಂದ ಮಧ್ಯರಾತ್ರಿಯಿಂದ ಆದಂಥ ಕಾನೂನುಗಳೇನಿರ್ತದೋ ಆ ಕಾನೂನಿಗೆ ಟ್ರಯಲ್ ಮಾಡಬೇಕು ಅಂತಲೇ ಇರೋದು. ಅದರಿಂದ ಏನೊಂಚೂರು ಅಂಬಿಗ್ಯೂಟಿ ಇಲ್ಲ. ಅಯ್ಯೋ ಯಾವುದ್ರಲ್ಲಿ ಕಾನೂನಲ್ಲಿ ಮಾಡಬೇಕು, ಈ ಸೆಕ್ಷನ್ ಫಲಾದಲ್ಲಿ ಮಾಡಬೇಕಾ, ಅದೆಲ್ಲ ಭಾಳ ಪರ್ಫೆಕ್ಟ್ ಇದೆ, ನಿಖರವಾಗಿದೆ, ಗೆಜೆಟಲ್ಲಿ ಇದೆ, ಪ್ರತಿಯೊಂದರಲ್ಲೂ ಇದೆ. ಈಗೇನು ಅಮೆಂಡ್ಮೆಂಟ್ ಆಗಿರ್ತಕ್ಕಂಥ ಕಾನೂನುಗಳ ಪ್ರಕ್ರಿಯೆಯಲ್ಲಿ ಆ ಕಾರಣಕ್ಕೋಸ್ಕರ ಇದರಿಂದ ಏನು ನೆಕ್ಸ್ಟ್ ಬರ್ತಕ್ಕಂಥ ಜುಲೈ ಇರ್ತಕ್ಕಂಥ ಸಂಬಂಧಪಟ್ಟಂಥ ಕಾನೂನುಗಳಲ್ಲಿ ಇವು ಪ್ರೈಮರಿ ಎವಿಡೆನ್ಸು. ನೀವೇನು ಅದು ಕೊಡ್ತೀರೋ ಅದನ್ನು ಕನ್ಸಿಡರ್ ಮಾಡಿಬಿಡ್ತಾರೆ, ಅದು ಕ್ವಶನ್ನೇ ಇಲ್ಲ. ಅದು ಆ ಸೀಸರ್ ಹೆಂಗೆ ಮಾಡಿದ್ರಿ ಏನು ಮಾಡಿದ್ರಿ ಅದ್ರ ಆ ಸಂಬಂಧಪಟ್ಟಂಥ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಗೆ ನೀವೇನಾದರೂ ಕ್ವಶನ್ ಕೇಳಬೋದೇ ಹೊರತು ಅದಲ್ಲ ಈಗ ಸಂಬಂಧಪಟ್ಟದ್ದಲ್ಲ, ಇದು ಹಂಗಿದೆ ಹಿಂಗಿದೆ ಅಂತ ಹೇಳುವಂಗಲ್ಲ. ಈಗ ನಾವೇನು ಪ್ರೈಮರಿ ಎವಿಡೆನ್ಸಸ್ಗಳನ್ನ ಈಗ ಕನ್ಸಿಡರ್ ಮಾಡ್ತಾರಲ್ಲ, ನಮ್ಮ ಚಾಕುಗಳು, ನಮ್ಮ ರಕ್ತಗಳು, ನಮ್ಮ ಬಟ್ಟೆಗಳು, ನಮ್ಮ DNA ರಿಪೋರ್ಟ್ಗಳು, ಮತ್ತು ಬೇರೆ ಬೇರೆ ಎಲ್ಲ ಏನು ಪ್ರೈಮರಿ ಎವಿಡೆನ್ಸಸ್ ಅಂತ ಕಲೆಕ್ಟ್ ಮಾಡ್ತಾರಲ್ಲ, ಅದೇ ಥರ ಈ ಫೋಟೋ ಮತ್ತು ವಿಡಿಯೋ ಎವಿಡೆನ್ಸಸ್ಗಳನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಮಾಡಾಗಿದೆ. ಆ ಕಾರಣಕ್ಕೆ ಈ ಕೇಸಲ್ಲಿ ಯಾವ ಥರ ಕನ್ಸಿಡರ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಅನ್ನುವಂಥ ಕೋರ್ಟ್ಗೆ ಬಿಟ್ಟಂತ ವಿಚಾರ. ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಇದೆ ಅದು ಅನ್ನುವಂಥದ್ದು, ಆ ಸಾಕ್ಷಿಗಳ ಗುಣಮಟ್ಟ, ಆ ಗುಣಮಟ್ಟ ಹೇಗಿದೆ, ಪಿಕ್ಚರೈಸೇಷನ್ ಸರಿ ಇದೆ, ಐಡೆಂಟಿಫೈಯಬಲ್ ಇಲ್ಲ ಸುಮ್ಮನೆ ಏನೋ ದೇವುಗಳ ಥರ ಅವರು ಇವರು ಏನಾರು ಓಡಾಡ್ತಾರ, ಇದೆಲ್ಲ ಗಣನೆ ಆಗ್ಬಿಡ್ತದೆ. ಐಡೆಂಟಿಫಿಕೇಶನ್ ಆಗಬೇಕಲ್ಲ ಯಾವುದಾದ್ರೂ ಪಿಕ್ಚರ್ಗಳು.